Good day, folks. My name is Anup H. and I shall be engaging lectures on sociology. So today we shall be discussing about Max Weber and his theory of bureaucracy. So we'll start off with a brief life sketch of Max Weber. He was a German lawyer, a politician, historian, an economist, and a sociologist. He is also considered as one of the founding fathers of sociology. He did his doctoral dissertation on a contribution to the history of medieval business organization, studying the business organizations of those days. And he was the first administrative thinker amongst all the founding fathers to study the interrelationship between state, society, power, authority and legitimacy. After studying all this, he gave us the concept of bureaucracy. So now we will start with his theory of bureaucracy. Bureaucracy term ಅನ್ನೋನ ಮ್ಯಾಕ್ಸ್ ವೆಬರ್ ಕಾಯಿನ್ ಮಾಡಿದ್ದು. It refers to complex organizations that are designed, assigned specific task ನ ಫುಲ್ಫಿಲ್ ಮಾಡೋದಕ್ಕೆ ಒಂದು ಸೆಟ್ ಆಫ್ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತೆ. ಸೊ ಅವನ ಪ್ರಕಾರ ಬ್ಯೂರೋಕ್ರಸಿನ ಐಡಿಯಲ್ ಟೈಪ್ ಅಂತ ಅವನು ಪರಿಗಣಿಸಿದ್ದ. ಆ್ಯಂಡ್ ಅದು ರ್ಯಾಷನಲ್ ಲೀಗಲ್ ಅಥಾರಿಟಿ ಮೇಲೆ ಬೇಸ್ ಆಗಿರುತ್ತೆ, ಅಲ್ಲಿನ ಒಂದು ಫೌಂಡೇಶನ್. ಸೊ ಟ್ರೆಡಿಷನಲ್ ಅಥಾರಿಟಿ, ಕರಿಸ್ಮ್ಯಾಟಿಕ್ ಅಥಾರಿಟಿ ಅವ್ನು ಕೊಟ್ಟಿರೋ ಕಾನ್ಸೆಪ್ಟ್ಸೇ. ಆಸ್ ಅಪೋಸ್ ಟು ದಟ್ ಬ್ಯೂರೋಕ್ರಸಿ ಆನ್ ಐಡಿಯಲ್ ಟೈಪ್ ಅಂತ ಈ ಫಾರ್ಮುಲೇಟೆಡ್ ಇಟ್, ಆ್ಯಂಡ್ ಅದು ರ್ಯಾಷನಲ್ ಲೀಗಲ್ ಅಥಾರಿಟಿ ಮೇಲೆ ಬೇಸ್ ಆಗಿರುತ್ತೆ. ಸೊ ದ ಪ್ರಿನ್ಸಿಪಲ್ಸ್ ಆನ್ ವಿಚ್ ದ ಬ್ಯೂರೋಕ್ರಸಿ ಥಿಯರಿ ಇಸ್ ಬೇಸ್ಡ್. ಫಸ್ಟ್ ಒಂದು ಅಥಾರಿಟಿ, ಒಂದು ಹೈರಾರ್ಕಿ ಇರುತ್ತೆ ಟಾಪ್ ಟು ಬಾಟಮ್. ಫಾರ್ ಎಕ್ಸಾಂಪಲ್, ನಮ್ಮ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯೂಶ್ವಲಿ ಹ್ಯಾವ್ IAS ಆಫೀಸರ್ಸ್ ಹೆಡಿಂಗ್ ದ ಆರ್ಗನೈಸೇಷನ್ಸ್ who are followed by group B, C, D employees, and they are for other examples include FDA, SDA and so and so. And all these officials are governed by formal rules and regulations. Or ishta bandange they cannot take decisions or take up other tasks, and they are bound by rules and regulations, and ಒಂದು ಕಾನೂನಿನ ಚೌಕಟ್ಟೊಳಗಡೆ ಕೆಲಸ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಿವಿಷನ್ ಆಫ್ ಲೇಬರ್. ಸೊ ಶ್ರಮ ವಿಭಜನೆ, ಎಲ್ಲರದು ಸ್ಪೆಸಿಫಿಕ್ ಸೆಟ್ ಆಫ್ ಟಾಸ್ಕ್ಸ್ ಅಸೈನ್ ಮಾಡಿರ್ತಾರೆ, ಆ್ಯಂಡ್ ಅದರ ಅನುಸಾರ ಅವರು ಕೆಲಸ ಮಾಡಬೇಕು. ಆ್ಯಂಡ್ ಅವ್ರನ್ನ ಸ್ಪೆಸಿಫಿಕ್ ರೋಲ್ಸ್ಗೆ ಆರ್ಗನೈಸೇಷನಲ್ಲಿ ನೇಮಕ ಮಾಡಲಾಗಿರುತ್ತದೆ. ನೆಕ್ಸ್ಟ್ ಒಂದು ಕರಿಯರ್ ಓರಿಯೆಂಟೇಷನ್. ಸೊ ಬೆಳೆಯೋದಕ್ಕೆ ಸ್ಕೋಪ್ ಇರುತ್ತೆ. ಆ್ಯಸ್ ಆ್ಯಂಡ್ ವೆನ್ ದೇ ಗೇನ್ ಎಕ್ಸ್ಪೀರಿಯನ್ಸ್, ಅವ್ರ ಎಬಿಲಿಟೀಸ್ ಡೆವಲಪ್ ಮಾಡ್ತಾ ಹೋದಂಗೆ ಅವ್ರನ್ನ ಪ್ರಮೋಷನ್ನು ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಆರ್ಗನೈಸೇಷನ್ ಮೇಲೆ ಹೋಗೋದಕ್ಕೆ ಸ್ಕೋಪ್ ಇರುತ್ತೆ. ನೆಕ್ಸ್ಟ್ ಒಂದು ಇಂಪರ್ಸನಾಲಿಟಿ. ಪೀಪಲ್ ಹೂ ವರ್ಕ್ ಇನ್ ಅ ಬ್ಯೂರೋಕ್ರಾಟಿಕ್ ಸೆಟಪ್ ಮಸ್ಟ್ ವರ್ಕ್ ವಿತೌಟ್ ಎನಿ ಫಿಯರ್ ಆರ್ ಫೇವರ್, and they should not be personally involved with any of these decisions or tasks, and they must always be impassionate and look to it that the goals of the organization are attained. Last one, formal selection process. To to perform a specific set, they are chosen by a rigorous selection process like exam or any other criterion, as per again formal rules and regulations, and they have to perform that specific set according to their capability for which they are chosen. Click on OK and you'll notice that this voice icon or a speaker icon appears in your presentation. So now we look at the advantages of ನಮ್ಮ bureaucratic setup. As we mentioned earlier, ಸ್ಪೆಷಲೈಸೇಷನ್ ಆಫ್ ಎಕ್ಸ್ಪರ್ಟೀಸ್. ಅವರ ಒಂದು ಎಕ್ಸ್ಪರ್ಟೀಸು, ಅವರ ಕೆಪಬಿಲಿಟಿ ಏನಿರುತ್ತೋ ಅದರ ಅನುಸಾರ ಅವರು ನೇಮಕ ಆಗಿರ್ತಾರೆ. ಆ್ಯಂಡ್ ಇಟ್ ಸಪೋರ್ಟ್ಸ್ ದ ಹೈರಿಂಗ್ ಆಫ್ ಸ್ಪೆಷಲೈಸ್ಡ್ ಅಫಿಷಿಯಲ್ಸ್. ಆ ಒಂದು ಟಾಸ್ಕ್ಗೆ ಅವ್ರನ್ನ ಆರ್ಗನೈಸೇಷನಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ನೆಕ್ಸ್ಟು ಸ್ಕಿಲ್ ಬೇಸ್ಡ್ ರೆಕ್ರೂಟ್ಮೆಂಟ್. ಅವರು ಬೇಸ್ಡ್ ಆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರನ್ನ ಚೂಸ್ ಮಾಡಿರ್ತಾರೆ, ಆ್ಯಂಡ್ ಸುಮ್ಮನೆ ರ್ಯಾಂಡಮ್ ಆಗಿ ನೇಮಕ ಮಾಡಿರಲ್ಲ ಅವ್ರನ್ನ. ಆ ಒಂದು ಟಫ್ ಸೆಲೆಕ್ಷನ್ ಪ್ರಾಸೆಸ್ ಪಾಸ್ ಆಗಿ ಅವರು ಅಲ್ಲಿ ಬಂದು ಸೇರ್ಕೊಂಡಿರ್ತಾರೆ. ನೆಕ್ಸ್ಟು ಪ್ರೆಡಿಕ್ಟಬಿಲಿಟಿ. ಬ್ಯೂರೋಕ್ರಸಿಯಲ್ಲಿ
ದ ಫಾರ್ಮಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಅವರು ನಿಯಮಾನುಸಾರ ಕೆಲಸ ಮಾಡಬೇಕು ಆ್ಯಂಡ್ ಆ ರೂಲ್ಸ್ನ ಫಾಲೋ ಮಾಡಿ ಆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ನ ಡೆಲಿವರ್ ಮಾಡಬೇಕು. ಈಕ್ವಾಲಿಟಿ ಎಲ್ಲರಿಗೂ ಸಮಾನತೆ ನೋಡ್ತಾರೆ. ಆಮೇಲೆ ಯಾರನ್ನು ಫೇವರಿಟಿಸಮ್ ರೂಮ್ ಇರಲ್ಲ. ಆ್ಯಂಡ್ ಸಿನ್ಸ್ ಇಟ್ ಈಸ್ ಬೇಸ್ಡ್ ಆನ್ ಮೆರಿಟ್ ಬೇಸ್ಡ್ ಹೈರಿಂಗ್ ಆ್ಯಂಡ್ ಪ್ರಮೋಷನ್, ಕರೆಕ್ಟಾಗಿ ಆ್ಯಸ್ ಪರ್ ರೂಲ್ಸ್ನ ಫಾಲೋ ಮಾಡಿಬಿಟ್ಟು ಅವ್ರಿಗೆ ಪ್ರಮೋಷನ್ನು ಆರ್ ಎನಿ ಪರ್ಕ್ಸ್ ಏನೋ ಆ ಥರ ನೀಡಲಾಗುತ್ತದೆ ವಿದಿನ್ ದ ಆರ್ಗನೈಸೇಷನ್. ಆ್ಯಂಡ್ ನೆಕ್ಸ್ಟ್ ಇಟ್ಸ್ ಹೈರಾರ್ಕಿಕಲ್ ಸ್ಟ್ರಕ್ಚರ್, ಟಾಪ್ ಟು ಬಾಟಮ್ ಡಿಫೈನ್ ಆಗಿರುತ್ತೆ ಕ್ಲಿಯರ್ ಆಗಿ. ಆ್ಯಂಡ್ ಪಾಲಿಸಿ ಮೇಕಿಂಗಲ್ಲಿ ತುಂಬ ಇಂಪಾರ್ಟೆಂಟು, ಬಿಕಾಸ್ ದೇ ವರ್ಕ್ ವೆರಿ ಸಿಸ್ಟಮ್ಯಾಟಿಕಲಿ ಆ್ಯಂಡ್ ಟು ಎಕ್ಸಿಕ್ಯೂಟ್ ದ ಸ್ಪೆಸಿಫಿಕ್ ಟಾಸ್ಕ್ಸ್ ಆ್ಯಂಡ್ ಅಟೈನ್ ದರ್ ಆಬ್ಜೆಕ್ಟಿವ್ಸ್. ಆ್ಯಂಡ್ ಬ್ಯೂರೋಕ್ರಸಿಯ ಒಂದು ಮೇನ್ ಫೀಚರ್ ಅಂದರೆ ಪೇಪರ್ ವರ್ಕ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಕೀಪಿಂಗ್, ವಿಚ್ ಇಸ್ ಫಾಲೋಡ್ ಇನ್ ಎವ್ರಿ ಬ್ಯೂರೋಕ್ರಾಟಿಕ್ ಸೆಟಪ್ ಇನ್ ಎನಿ ಕಂಟ್ರಿ ಆಫ್ ದ ವರ್ಲ್ಡ್. ನಾವು ಕಮಿಂಗ್ ಟು ದ ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್. ಆ್ಯಸ್ ಎಲ್ಲ ಮುಂಚೆ ಹೇಳ್ದಂಗೆ ಒನ್ ವೇ ಕಮ್ಯುನಿಕೇಷನ್, ಟಾಪ್ ಟು ಬಾಟಮ್ ಇರುತ್ತೆ. ಆ್ಯಂಡ್ ಯೂಶ್ವಲಿ ಪೀಪಲ್ ಟಾಪಲ್ಲಿ ಅವರು ಹೇಳ್ದಂಗೆ ಲೋವರ್ ರಂಗ್ಸಲ್ಲಿ ಅವರು ಪರ್ಫಾರ್ಮ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೋಡ್ದಂಗೆ ಎಕ್ಸ್ಪ್ಲಾಟೇಷನ್ ಆಫ್ ಪವರ್, ಡಿಕ್ಟೇಟರಲ್ ಟೆಂಡೆನ್ಸೀಸು ಬರೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಫೀಡ್ಬ್ಯಾಕು ಒನ್ ವೇ ಆಗಿರುತ್ತೆ. ಟಾಪ್ ಟು ಬಾಟಮ್ ಅಪ್ರೋಚ್ ಇರೋದ್ರಿಂದ ಎಷ್ಟೋ ಸತಿ ಆ್ಯಸ್ ವಿ ಸಿ ಇನ್ ದ ಲಾಸ್ಟ್ ಬಟ್ ಒನ್ ಪಾಯಿಂಟ್, even lower rung officials will have certain good ideas, innovation, creativity, and even they will be having certain objectives or other suggestions. But adanna, since the power structure hierarchical irodrinda, the people at the top can reject it without giving any reason as to why. And esto sati ಆ ಒಂದು ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಂಗೆ ಕ್ವಿಕ್ ಡೆಸಿಷನ್ಸ್ ಬೇಕಾಗಿರುತ್ತೆ ಎಷ್ಟು ಇನ್ ಮೆನಿ ಇನ್ಸ್ಟೆನ್ಸಸ್. ಸೊ ಬ್ಯೂರೋಕ್ರಾಟಿಕ್ ಆ ಒಂದು ಪಾತ್ವೇನೇ ಫಾಲೋ ಮಾಡ್ತಾ ಹೋದಂಗೆ ಆ್ಯಂಡ್ ಪೇಪರ್ ವರ್ಕ್ ಇರೋದ್ರಿಂದ ಆ್ಯಂಡ್ ಆ್ಯಸ್ ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ರೆಕಾರ್ಡ್ ಕೀಪಿಂಗ್, ಇಟ್ ಇನ್ನು ಲೀಡ್ಸ್ ಟು ಅ ಲಾಟ್ ಆಫ್ ವೇಸ್ಟೇಜ್ ಆಫ್ ಟೈಮ್ ಆ್ಯಂಡ್ ಮನಿ. ಆ್ಯಂಡ್ ಕ್ರೂಷಿಯಲ್ ಇನ್ಸ್ಟೆನ್ಸಸ್ಸಲ್ಲಿ ದಿಸ್ ಕ್ಯಾನ್ ಬಿ ವೆರಿ ಡೆಟ್ರಿಮೆಂಟಲ್ ಟು ದ ಆರ್ಗನೈಸೇಷನ್. And emergency situations ಅಲ್ಲಿ bureaucracy can often wreck the situation. Example like disasters ಆದಾಗ ಎಲ್ಲ ಕ್ವಿಕ್ ಡೆಸಿಷನ್ಸ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಬರೀ ರೂಲ್ಸ್ನೇ ಫಾಲೋ ಮಾಡ್ತಾ ಇದ್ರೆ ಇಟ್ ಕ್ಯಾನ್ ಲೀಡ್ ಟು ಪೀಪಲ್ ಮೇ ಸಫರ್, ಪಬ್ಲಿಕ್ ಕ್ಯಾನ್ ಸಫರ್. ಸೊ ಅವ್ರಿಗೆ ಭಾಳ ಹೊಡೆತ ಬೀಳುತ್ತೆ. ಆ್ಯಂಡ್ ಫೈನಲಿ ಇನ್ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಮೆಥಡ್ಸ್. ಸೊ ಎಲ್ಲ ಟೈಟ್ ರೂಲ್ ಬೌಂಡ್ ಆಗಿರೋದ್ರಿಂದ ಎಷ್ಟೋ ಸತಿ ಡಿಸೈರ್ಡ್ ರಿಸಲ್ಟ್ಸು ತುಂಬ ಲೇಟ್ ಆಗೋಗಿರುತ್ತೆ. ಆ್ಯಂಡ್ ಇನ್ ಕಂಟ್ರೀಸ್ ಲೈಕ್ ಇಂಡಿಯಾ, ಸೊ ಎಷ್ಟೋ ಸತಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಸೊ ಇಟ್ ಕ್ಯಾನ್ ಲೀಡ್ ಟು ಅ ಲಾಟ್ ಆಫ್ ಹಾರ್ಟ್ ಬರ್ನ್ ಅಮಂಗ್ ದ ಸಿಟಿಸನ್ಸ್ ಇಫ್ ದೇ ಡೋಂಟ್ ಡೆಲಿವರ್ ಆನ್ ಟೈಮ್. ಸೊ thank you folks. This was about Max Weber and his bureaucratic theory. And this was an ideal type that he envisaged. ಅವರೊಂದು ಪರಿಕಲ್ಪನೆ ಆ ಥರ ಇತ್ತು. ಸೊ ಈಗಿನ ಜಗತ್ತಲ್ಲಿ ತುಂಬ ಎವಾಲ್ವ್ ಆಗ್ತಿದೆ ಆ್ಯಂಡ್ ಪ್ರತಿಯೊಂದು ಕಂಟ್ರಿನೂ ಅವರವರ ಲೋಕಲ್ ಸಿಚುವೇಶನ್ ಪ್ರಕಾರ ಬ್ಯೂರೋಕ್ರಸಿನ ಎವಾಲ್ವ್ ಮಾಡ್ಕೊತಿದ್ದಾರೆ. ಥ್ಯಾಂಕ್ ಯು.